ವರ್ತೂರು ಪ್ರಕಾಶ್ ಹೆಸರಲ್ಲಿ ಮಹಿಳೆಯಿಂದ ಉದ್ಯಮಿಗೆ ವಂಚನೆಯಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ವರ್ತೂರು ಪ್ರಕಾಶ್ ಹೆಸರಲ್ಲಿ ಮಹಿಳೆಯಿಂದ ಉದ್ಯಮಿಗೆ ವಂಚನೆಯಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. 2.42 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಖರೀದಿಸಿ ವಂಚನೆ ಮಾಡಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆ ಬಂಧನವಾಗಿರುವಂತದ್ದು ಬಗೆದಷ್ಟು ಬಯಲಾಗ್ತಾ ಇದೆ. ಆರೋಪಿ ಶ್ವೇತಾ ಮೊಬೈಲ್ ರಹಸ್ಯ. ನೌಟಂಕಿ ರಾಣಿ ಮೊಬೈಲ್ನಲ್ಲಿತ್ತು ಉದ್ಯಮಿ ಹಾಗೆ ರಾಜಕಾರಣಿಗಳ ಮೊಬೈಲ್ ನಂಬರ್ಗಳು. ಮೈಸೂರು ಪಾಕ್ ರಸಗುಲ್ಲಾ ಹೆಸರಲ್ಲಿ ನಂಬರ್ಗಳನ್ನ ಸೇವ್ ಮಾಡಲಾಗಿತ್ತು ಎಂಬುದಾಗಿ ಬಾಗಲಗುಂಟೆ ನಿವಾಸಿ ಶ್ವೇತಾ ಗೌಡಳ ಚಮಕ್ ಚಲ್ಲೋ ಕಂಡು ಬರ್ತಾ ಇದೆ. ವರ್ತೂರು ಪ್ರಕಾಶ್ ಮನೆಗೆ ಬಂದಿತ್ತು 2.945 ಕೆಜಿ ಚಿನ್ನ. ಶ್ವೇತಾಳ ಟಕ್ಕಾಬಿಕ್ಕಿ ಆಟ. ಮಾಜಿ ಸಚಿವನಿಗೆ ಸಂಕಟ ಎದುರಾಗಿರುವಂತದ್ದು. ವಿಚಾರಣೆಗೆ ಹಾಜರಾಗುವಂತೆ ವರ್ತೂರು ಪ್ರಕಾಶ್ಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿತ್ತು. ಆರೋಪಿಯಿಂದ ಚಿನ್ನ ಹಾಗೆ ಕಾರು ಸೇರಿದಂತೆ ಇತರ ವಸ್ತುಗಳನ್ನ ಈಗ ಜಪ್ತಿ ಮಾಡಲಾಗಿರುವಂತದ್ದು. ವರ್ತೂರು ಪ್ರಕಾಶ್ ಹೆಸರಲ್ಲಿ ಮಹಿಳೆಯಿಂದ ಉದ್ಯಮಿಗೆ ವಂಚನೆಯಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. 2.42 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಖರೀದಿ ಮಾಡಲಾಗಿತ್ತು. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆ ಬಂಧನವಾಗಿರುವಂತದ್ದು ಬಗೆದಷ್ಟು ಬಯಲಾಗ್ತಾ ಇದೆ. ಆರೋಪಿ ಶ್ವೇತಾ ಮೊಬೈಲ್ ರಹಸ್ಯ. ನೌಟಂಕಿ ರಾಣಿಯ ಮೊಬೈಲ್ನಲ್ಲಿತ್ತು ಉದ್ಯಮಿ ಹಾಗೆ ರಾಜಕಾರಣಿಗಳ ನಂಬರ್ಗಳು. ಮೈಸೂರು ಪಾಕ್ ರಸಗುಲ್ಲಾ ಹೆಸರುಗಳಲ್ಲಿ ಮೊಬೈಲ್ ನಂಬರ್ಗಳನ್ನ ಸೇವ್ ಮಾಡಲಾಗಿತ್ತು ಎಂಬುದಾಗಿ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ವರ್ತೂರು ಪ್ರಕಾಶ್ ಮನೆಗೆ ಬಂದಿತ್ತು 2.945 ಕೆಜಿ ಚಿನ್ನ. ಶ್ವೇತಾಳ ಟಕ್ಕಾಬಿಕ್ಕಿ ಆಟಕ್ಕೆ ಮಾಜಿ ಸಚಿವನಿಗೆ ಸಂಕಷ್ಟ ಶುರುವಾಗಿತ್ತು. ವಿಚಾರಣೆಗೆ ಹಾಜರಾಗುವಂತೆ ವರ್ತೂರು ಪ್ರಕಾಶ್ಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿತ್ತು ಎಂಬುದಾಗಿ ವರ್ತೂರು ಪ್ರಕಾಶ್ ಹೆಸರಲ್ಲಿ ಮಹಿಳೆಯಿಂದ ಉದ್ಯಮಿಗೆ ವಂಚನೆಯಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. 2.42 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಖರೀದಿಸಿ ವಂಚನೆಯನ್ನ ಮಾಡಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಚಿನ್ನವನ್ನ ಖರೀದಿಸಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆ ಬಂಧನ ಬಗೆದಷ್ಟು ಬಯಲಾಗ್ತಾ ಇದೆ. ಆರೋಪಿ ಶ್ವೇತಾ ಮೊಬೈಲ್ ರಹಸ್ಯ ಈಗ ಹೊರಗಡೆ ಬರ್ತಾ ಇರುವಂತದ್ದು. ನೌಟಂಕಿ ರಾಣಿಯ ಮೊಬೈಲ್ನಲ್ಲಿತ್ತು ಉದ್ಯಮಿ ಹಾಗೆ ರಾಜಕಾರಣಿಗಳ ಮೊಬೈಲ್ ನಂಬರ್ಗಳು. ಮೈಸೂರು ಪಾಕ್ ಹಾಗೆ ರಸಗುಲ್ಲಾ ಹೀಗೆ ಒಂದು ರೀತಿಯಲ್ಲಿ ನಿಕ್ ನೇಮ್ಗಳನ್ನ ಕೊಟ್ಟು ಹೆಸರುಗಳನ್ನ ನಂಬರ್ಗಳನ್ನ ಸೇವ್ ಮಾಡಲಾಗಿತ್ತು. ಬಾಗಲಗುಂಟೆ ನಿವಾಸಿ ಶ್ವೇತಾ ಗೌಡಳ ಚಮಕ್ ಚಲ್ಲೋ ಈಗ ಹೊರಗಡೆ ಬರ್ತಾ ಇರುವಂತದ್ದು. ವರ್ತೂರು ಪ್ರಕಾಶ್ ಮನೆಗೆ ಬಂದಿತ್ತು 2.945 ಕೆಜಿ ಚಿನ್ನ. ಶ್ವೇತಾಳ ಈ ಒಂದು ಟಕ್ಕಾಬಿಕ್ಕಿ ಆಟಕ್ಕೆ ಮಾಜಿ ಸಚಿವನಿಗೆ ಸಂಕಟ ಶುರುವಾಗಿತ್ತು. ವಿಚಾರಣೆಗೆ ಹಾಜರಾಗುವಂತೆ ವರ್ತೂರು ಪ್ರಕಾಶ್ಗೆ ನೋಟಿಸ್ ಕೂಡ ನೀಡಲಾಗಿತ್ತು. ಆರೋಪಿಯಿಂದ ಚಿನ್ನ, ಕಾರು ಹೀಗೆ ಕಾರನ್ನ ಸೇರಿದಂತೆ ಇತರ ವಸ್ತುಗಳ ಜಪ್ತಿಯನ್ನ ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಪ್ರಕಾಶ್ ಹೆಸರಲ್ಲಿ ಉದ್ಯಮಿಗೆ ವಂಚನೆ ಕೇಸ್ ಆರೋಪದಡಿ ಬಾಗಲಗುಂಟೆ ನಿವಾಸಿ ಶ್ವೇತಾ ಗೌಡ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿನ್ನಾಭರಣ ಮಳಿಗೆಯಲ್ಲಿ ಗಣ್ಯರ ಹೆಸರು ಬಳಸಿಕೊಂಡು ಕೋಟ್ಯಾಂತರ ಮೌಲ್ಯದ ಆಭರಣ ಖರೀದಿಸಿ ಹಣವನ್ನ ಪಾವತಿಸದೆ ಶ್ವೇತಾ ವಂಚಿಸಿದ್ದಾಳೆ ಎನ್ನಲಾಗಿದೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತ ಸ್ನೇಹಿತೆಯಾಗಿರುವ ಶ್ವೇತಾಳನ್ನ ಪುಲಕೇಶಿ ನಗರ ಉಪವಿಭಾಗದ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಆಕೆಯಿಂದ ಚಿನ್ನ ಹಾಗೂ ಕಾರು ಸೇರಿದಂತೆ ಇತರ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಪರಿಚಯ ಮಾಡ್ಕೊಂಡು ಅವ್ರ ಹೆಸರುಗಳೆಲ್ಲ ಹೇಳಿ ದುರ್ಬಳಕೆ ಮಾಡ್ಕೊಂಡಿರೋದು ನಿನ್ನೆಯಿಂದ ನನಗೂ ಕೂಡ ಗೊತ್ತಾಗೈತೆ. ಬಂಗಾರದ ಬಗ್ಗೆ ನನ್ನ ಹತ್ರ ಹುಡುಗಿ ಪ್ರಸ್ತಾಪ ಮಾಡೇ ಇಲ್ಲ ಯಾವತ್ತೂ. ಬಂಗಾರ ವ್ಯಾಪಾರ, ಬಂಗಾರ ತಗೊಳೋದೆಲ್ಲ ಮೋಸ್ಟ್ಲಿ ಚೀಟರ್ ಇರಬೇಕು.
ನಮ್ಮನ್ನು ಈ ಥರ ಸುಳ್ಳು ನಮಗೆಲ್ಲ ನಮ್ಮ ಹತ್ರ ಮಾಹಿತಿನೇ ಇಲ್ಲ. ಬಂಗಾರದ ಗೋಲ್ಡ್ ವಿಷಯದ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದು ನಾನು ನೆನ್ನೆನೇ ಗೊತ್ತಾಗಿದೆ. ಆಕೆ ಬಂಗಾರ ತಗೊಂಡವಳೆ, ಹಿಂಗೆ ಮಾಡೋಳೆ ಅಂತ ಆರೋಪ ಬಂದು ನೆನ್ನೆ ನನಗೆ ಮಾಹಿತಿ ಈ ಥರ ವಿಷಯ ಆಗೈತೆ ಅಂತೇಳಿ. ಅದು 100ಕ್ಕೆ 100 ಸುಳ್ಳು. ನಾನು ಸೋಮವಾರ ಸ್ಟೇಷನ್ಗೆ ಹೋಗಿ ಎಲ್ಲ ಮಾಹಿತಿಯನ್ನು ಕೊಡ್ತಿದ್ದೆ. ನನಗೆ ಒಂದು 3-4 ತಿಂಗಳ ಮುಂಚೆ ನಮ್ಮ ಮನೆಯಲ್ಲಿ ಬಂದು ನಾನು ಈ ಥರ ಸಮಾಜ ಸೇವಕಿ ಅಂತೇಳಿ ಪರಿಚಯ ಮಾಡ್ಕೊಂಡಿದ್ದವರು. ಆಮೇಲೆ ಅವರು ಒಂದು 20-22 ದಿವಸ ಒಂದು 2-3 ಸತಿ ಬಂದರು ನಮ್ಮ ಮನೆಗೆ. ಅಷ್ಟು ಬಿಟ್ಟರೆ ಒಡವೆ ವಿಷಯ ನನಗೆ ಗೊತ್ತೇ ಇಲ್ಲ. ನಾನು ನೆನ್ನೆ ವರ್ತೂರು ಪ್ರಕಾಶ್ ಹೆಸರಲ್ಲಿ ಮಹಿಳೆಯಿಂದ ಉದ್ಯಮಿಗೆ ವಂಚನೆಯಾಗಿರುವಂತದ್ದು. ಏನು 2.42 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಖರೀದಿಸಿ ವಂಚನೆ ಮಾಡಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ. ನರಸಿಂಹಮೂರ್ತಿಯನ್ನು ನೋಡ್ತಾ ಇದ್ವಿ. ಈಗ ವರ್ತೂರು ಪ್ರಕಾಶ್ ಹೆಸರಲ್ಲಿ ಮಹಿಳೆಯಿಂದ ಉದ್ಯಮಿಗೆ ವಂಚನೆ ಆಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಎಸ್ ಅಮಿತ್, ಈಗ ಈ ಒಂದು ಪ್ರಕರಣ ನಿನ್ನೆ ಮತ್ತೆ ಮೊನ್ನೆಯಿಂದಲೂ ಸಹ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ಮುಖಂಡ ಆಗಿರುವಂತಹ ಮತ್ತೆ ಮಾಜಿ ಶಾಸಕ ವರ್ತೂರು ಪ್ರಕಾಶ್ ಒಂದು ತಲೆಗೆ ತರುವಂತ ಒಂದು ಕೆಲಸನ ಅಲ್ಲಿನ ಅವರ PA ಮಾಡ್ತಾ ಇರುವಂತದ್ದು ಸಹ ಈಗ ದೊಡ್ಡ ಸಂಚಲನ ಮೂಡಿಸಿರುವಂತದ್ದು. ಈಗ ಇದಕ್ಕಾಗ್ಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವ್ರು ಯಾರು ಅಂತ ನಮಗ್ ಗೊತ್ತಿಲ್ಲ ಅಂತ. ಬಟ್ ಆದ್ರೆ ಅವರ ಮೊಬೈಲ್ಗಳಲ್ಲಿ ಕೋಲಾರದ ಹಲವು ಜನಪ್ರತಿನಿಧಿಗಳ ಮತ್ತೆ ಒಂದಿಷ್ಟು ಮುಖಂಡರ, ಕಾಂಗ್ರೆಸ್ ಮುಖಂಡರ ಇವರ ಒಂದು ನಂಬರ್ ಗಳನ್ನ ಸಹ ಈಗಾಗಲೇ ಸೇವ್ ಮಾಡ್ಕೊಂಡಿರುವಂತದ್ದು. ಒಂದು ರೀತಿಯಾಗಿ ಮೈಸೂರ್ ಪಾಕ್ ಮತ್ತೆ ರಸಗುಲ್ಲಾ ಎಂಬ ಒಂದು ಹೆಸರುಗಳಿಂದ ನಂಬರ್ ಗಳನ್ನ ಅಂದ್ರೆ VIP ನಂಬರ್ಸ್ ಗಳನ್ನ ಸೇವ್ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಆಕೆಯನ್ನ ಬಂಧಿಸಿ ವಿಚಾರಣೆನ ನಡೆಸಿದ್ದಾರೆ. ಬಗ್ಲುಗುಂಟೆ ನಿವಾಸಿಯಾಗಿರುತ್ತಾರೆ ಶ್ವೇತಾ ಗೌಡ ಅನ್ನೋರು. ಕೋಲಾರದ ಏನ್ ಮಾಜಿ ಶಾಸಕರಿದ್ರು ಅವರ ವರ್ತೂರು ಪ್ರಕಾಶ್ ಅವರ ಜೊತೆಯಲ್ಲಿ ಅಂದ್ರೆ ಅವರ PA ಆಗಿ ಕೆಲಸ ಮಾಡ್ತಾ ಇದ್ರು ಅಂತ ಅನ್ನಲಾಗಿರುವಂತದ್ದು. ಜೊತೆಗೆ ವರ್ತೂರು ಪ್ರಕಾಶ್ ಅವರ ಮನೆ ಕೆಲಸದವರ ಜೊತೆಗೆ ನಿಕಟ ಸಂಪರ್ಕವನ್ನ ಇಟ್ಕೊಂಡಿದ್ರು. ಅಂದ್ರೆ ವರ್ತೂರು ಪ್ರಕಾಶ್ ಅವರ ಕಚೇರಿ ಮತ್ತೆ ಮನೆಗೆ ಒಂದು ರೀತಿಯಾಗಿ ಬೇರೆ ಬೇರೆ ಆಭರಣ ಮಳಿಗೆಗಳಿಗೆ ಹೋಗಿ ಅವರು ತೆಗೆದುಕೊಂಡಂತಹ ರಾಜಕಾರಣಿಗಳ ಜೊತೆಗೆ ತೆಗೆದುಕೊಂಡಂತ ಫೋಟೋಗಳನ್ನ ತೋರಿಸ್ಕೊಂಡು ಅಲ್ಲಿ ಒಂದು ರೀತಿಯಾಗಿ ಡೆಮೋ ಕಳಿಸ್ಲಿಕ್ಕೆ ಹೇಳಿದ್ದಾರೆ. ನೀವು ನಮ್ಮ ಕಚೇರಿಗೆ ಡೆಮೋನ್ನ ಕಳಿಸಿದ್ರೆ ಅವರು ಹೆಚ್ಚಿನ ಆಭರಣಗಳನ್ನ ಖರೀದಿ ಮಾಡ್ತಾರೆ, ಮತ್ತೆ ಅವ್ರಿಗೆ ಇಷ್ಟವಾದಂತಹ ಆಭರಣ ಖರೀದಿ ಜೊತೆಗೆ ಇನ್ನು ಹೆಚ್ಚಿನ ಆಭರಣಗಳನ್ನ ತಮ್ಮ ಮಳಿಗೆಗಳಲ್ಲೇ ಖರೀದಿ ಮಾಡ್ತಾರೆ ಅನ್ನೋ ಒಂದು ಆಫರ್ ಅನ್ನ ಕೊಟ್ಟು ಬರ್ತಾ ಇಲ್ಲಂತೆ. ಸೊ ಅದಾದ ನಂತರ ನವರತ್ನ ಜ್ಯುವೆಲರ್ಸ್ ಮತ್ತೆ ಇನ್ನೊಂದಿಷ್ಟು ಮಳಿಗೆಗಳು ಏನಿದ್ವು ಅವು ಅಲ್ಲಿಗೆ ಡೆಮೋವನ್ನ ಕಳಿಸ್ಕೊಟ್ಟಿರುವಂತದ್ದು. ಮತ್ತೆ ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ಈಕೆ ಅದನ್ನ ದೋಚಿರುವಂತದ್ದು ಸಹ ಈಗಾಗಲೇ ದೊಡ್ಡ ಸುದ್ದಿ ಆಗಿರುವಂತದ್ದು. ಮತ್ತೆ ಈಗ ಸುಮಾರು 2.47 ಕೋಟಿ ಮೌಲ್ಯದಂತ ಒಂದು ಕೆಜಿಯಷ್ಟು ಚಿನ್ನಾಭರಣವನ್ನ ಇವಳು ಈ ರೀತಿಯಾಗಿ ವಂಚನೆ ಮಾಡಿರುವಂತದ್ದು. ಯಾಕಂದ್ರೆ ಕೋಟ್ಯಾಂತರ ಮೌಲ್ಯ ಬೆಲೆ ಬಾಳುವಂತಹ ಚಿನ್ನವನ್ನ ಈಗ ಇವಳು ವಂಚಿಸಿದ್ಲು. ಅದಾದ ನಂತರ ಏನು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಸಹ ಈಕೆ ವಿರುದ್ಧ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ರು. ಈಗ ಪುಲಿಕೇಶಿ ನಗರ ಠಾಣೆಯಲ್ಲಿ ಒಂದು ರೀತಿಯಾಗಿ ಇವಳ ಮೇಲೆ FIR ಆಗಿರೋದ್ರಿಂದ ಈಗ ಖುದ್ದು ಇವಳ ಮೊಬೈಲ್ ನಲ್ಲಿ ಸಿಕ್ಕಿರುವಂತಹ ಜನಪ್ರತಿನಿಧಿಗಳ ನಂಬರ್ಸ್ ಗಳನ್ನ ಆಧರಿಸಿ ಈಗ ಪೊಲೀಸರು ಸಹ ವರ್ತೂರು ಪ್ರಕಾಶ್ ಅವರಿಗೆ ನೋಟಿಸ್ ಅನ್ನ ಕಳಿಸಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು, ಈ ರೀತಿಯಾಗಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಅನ್ನೋ ಒಂದು ವಿಚಾರಕ್ಕೆ ಈಗಾಗಲೇ ನೋಟಿಸ್ ನೀಡಿರೋದ್ರಿಂದ ಈಗ ನೋಟಿಸ್ಗೆ ಒಂದು ಉತ್ತರವನ್ನು ಸಹ ವರ್ತೂರು ಪ್ರಕಾಶ್ ಕೊಡ್ಬೇಕಾಗ್ತದೆ. ನಾನು ಇದಕ್ಕೆ ಸಮರ್ಥವಾದ ಉತ್ತರವನ್ನು ಕೊಡ್ತೀನಿ, ಆಕೆ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಏನು ತಮ್ಮ ಸಮರ್ಥನೆಯನ್ನ ಮಾಡ್ಕೊಂತ ಇದ್ದಾರೆ. ಆದ್ರೆ ಇವರ ಮೊಬೈಲ್ ನಲ್ಲಿ ಸಿಕ್ಕಿರುವಂತಹ ಸಾಕ್ಷ್ಯಗಳೇ ಬೇರೆ ರೀತಿಯಾದಂತಹ ಒಂದು ಕಥೆಯನ್ನು ಹೇಳ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ಪೊಲೀಸ್ ಮೂಲಗಳಿಂದ ಒಂದು ರೀತಿಯಾಗಿ ಇವರ PA ಕೆಲಸ ಮಾಡ್ತಿದ್ರು ಅಂತಾನೂ ಸಹ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಕೋಟಿ ವಂಚನೆ ಮಾಡಿರುವಂತಹ ಶ್ವೇತಾ ಗೌಡ ಅವರು ಕಾಂಗ್ರೆಸ್ ಅವರ ನಿಕಟ ಸಂಪರ್ಕದಲ್ಲಿ ಇದ್ರು ಅನ್ನೋದು ಸಹ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವ ರಾಜಕಾರಣಿಗಳಿಗೆ ಏನಾದ್ರು ನಿಟ್ರಪ್ ಏನಾದ್ರು ಮಾಡ್ತಾ ಇದ್ರ ಅಥವಾ ಯಾವ್ದಾರ ಪ್ರಕರಣದಲ್ಲಿ ಸಿಲುಕಿಸುವಂತ ಕೆಲಸವನ್ನ ಮಾಡ್ತಾ ಇದ್ರ ಅಥವಾ ಈ ಒಂದು ವಂಚನೆ ಪ್ರಕರಣಗಳನ್ನ ಇಟ್ಕೊಂಡು ಏನಾದ್ರು ಅಂದ್ರೆ ದುಡ್ಡು ಮಾಡುವಂತ ಐಡಿಯಾವನ್ನ ಇಟ್ಕೊಂಡಿದ್ರ, ಇದೆಲ್ಲವೂ ಸಹ ಮುಂದಿನ ತನಿಖೆಯಲ್ಲಿ ಗೊತ್ತಾಗ್ಬೇಕಾಗ್ತದೆ. ಈಗ ಸದ್ಯಕ್ಕೆ ಅವ್ರಿಗೆ ನೋಟಿಸ್ ಅನ್ನ ನೀಡಿ ಬುಲಾವ್ ಕೊಟ್ಟಿರುವಂತದ್ದು. ಅವ್ರು ಯಾವ ರೀತಿಯಾದಂತಹ ಉತ್ತರವನ್ನ ಕೊಡ್ತಾರೆ, ಪೊಲೀಸರಿಗೆ ಅವ್ರಿಗೆ ಸಮಂಜಸವಾದಂತಹ ಉತ್ತರವನ್ನ ಕೊಟ್ಟ ನಂತರವೇ ಈ ಪ್ರಕರಣದಿಂದ ವರ್ತೂರು ಪ್ರಕಾಶ್ ಅವರನ್ನ ಸಹ ನಾವು ಹಿಂದೆ ನೋಡ್ಬೇಕಾಗ್ತದೆ. ಅಮಿತ್, ಧನ್ಯವಾದಗಳು ನರಸಿಂಹಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಳಿಗಾಗಿ. ವರ್ತೂರು ಪ್ರಕಾಶ್ ಹೆಸರಲ್ಲಿ ಮಹಿಳೆಯಿಂದ ಉದ್ಯಮಿಗೆ ವಂಚನೆಯಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು.
2.42 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಖರೀದಿಸಿ ವಂಚನೆಯನ್ನ ಮಾಡಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಇನ್ನು ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆ ಬಂಧನ ಆಗಿರುವಂತದ್ದು ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ. ಈ ಆರೋಪಿಯ ಶ್ವೇತಾ ಮೊಬೈಲ್ ರಹಸ್ಯ, ನೌಟಂಕಿ ರಾಣಿಯ ಮೊಬೈಲ್ ನಲ್ಲಿ ಹಲವಾರು ಉದ್ಯಮಿಗಳು ಹಾಗೆ ರಾಜಕಾರಣಿಗಳು ಕೂಡ ನಂಬರ್ ಸೇವ್ ಆಗಿರುವಂತದ್ದು. ಇನ್ನು ಮೈಸೂರು ಪಾಕ್, ರಸಗುಲ್ಲಾ ಈ ರೀತಿ ಹಲವಾರು ಹೆಸರುಗಳಿಂದ ಅಲ್ಲಿನ ರಾಜಕಾರಣಿಗಳು ಹಾಗೆ ಉದ್ಯಮಿಗಳ ನಂಬರ್ ಅನ್ನ ಸೇವ್ ಮಾಡಲಾಗಿದೆ ಎಂಬುದಾಗಿ ಈಗ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಬಾಗಲಗುಂಟೆ ನಿವಾಸಿ ಶ್ವೇತಾ ಗೌಡಳ ಚಮಕ್ ಚಲ್ಲೋ ಇದಾಗಿರುವಂತದ್ದು. ವರ್ತೂರು ಪ್ರಕಾಶ್ ಮನೆಗೆ 2.945 ಕೆಜಿ ಚಿನ್ನ ಬಂದಿತ್ತು. ಇನ್ನು ಶ್ವೇತಾಳ ಟಕ್ಕಾಬಿಕ್ಕಿ ಆಟದಿಂದ ಮಾಜಿ ಸಚಿವನಿಗೆ ಸಂಕಟ ಶುರುವಾಗಿರುವಂತದ್ದು. ವಿಚಾರಣೆಗೆ ಹಾಜರಾಗುವಂತೆ ವರ್ತೂರು ಪ್ರಕಾಶ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಇನ್ನು ಆರೋಪಿಯಿಂದ ಚಿನ್ನ, ಕಾರು ಸೇರಿದಂತೆ ಇತರ ವಸ್ತುಗಳು ಈಗಾಗಲೇ ಜಪ್ತಿ ಕೂಡ ಮಾಡಲಾಗಿರುವಂತದ್ದು. ವರ್ತೂರು ಪ್ರಕಾಶ್ ಹೆಸರಲ್ಲಿ ಉದ್ಯಮಿಕೆ ವಂಚನೆ ಕೇಸ್ ಆರೋಪದಡಿ ಬಾಗಲಗುಂಟೆ ನಿವಾಸಿ ಶ್ವೇತಾ ಗೌಡ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿನ್ನಾಭರಣ ಮಳಿಗೆಯಲ್ಲಿ ಗಣ್ಯರ ಹೆಸರು ಬಳಸಿಕೊಂಡು ಕೋಟ್ಯಾಂತರ ಮೌಲ್ಯದ ಆಭರಣವನ್ನ ಖರೀದಿಸಿ ಹಣ ಪಾವತಿಸದೆ ಶ್ವೇತಾ ವಂಚಿಸಿದ್ದಾಳೆ ಎನ್ನಲಾಗ್ತಾ ಇದೆ. ಇನ್ನು ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತ ಸ್ನೇಹಿತೆಯಾಗಿರುವ ಶ್ವೇತಾಳನ್ನ ಪುಲಕೇಶಿ ನಗರ ಉಪವಿಭಾಗದ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಆಕೆಯಿಂದ ಚಿನ್ನ ಹಾಗೂ ಕಾರು ಸೇರಿದಂತೆ ಇತರ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಅಂಗಡಿಗೆ ಮೋಸ ಮಾಡೋದು ಅಂತ ಆ ಒಡವೆ ಅಂಗಡಿಯವರು ಇವರು ಕೊಟ್ಟಿರೋ ವಿಷಯ ನನ್ನ ಗಮನಕ್ಕೂ ತರಿಲ್ಲ. ಆಮೇಲೆ ರಾತ್ರಿ ಫೋನ್ ಮಾಡಿದಾಗ ಒಡವೆ ಇಷ್ಟು ಕೊಟ್ಬಿಟ್ಟಿದ್ದೀವಿ, ಏನು ಮಾಡೋದು ಹಂಗೆ ಹಿಂಗೆ ಅಂತೇಳಿ ಅವರು ನಂಗೆ ತಿಳಿಸಿದ್ರು. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹಿಂಗೆಲ್ಲ ಆಗೈತೆ ಸರ್ ಅಂತ. ಆಯಿತು, ಒಳ್ಳೇದಾದಿತ್ತು ಬಿಡಪ್ಪ ಅಂತ ಹೇಳಿದ್ದೀನಿ. ಬಟ್ ಈ ನಂತರನೇ VIP ಈ ಥರ ವಿಷಯ ಆಗೈತೆ ಅಂತೇಳಿ ಅದು 100ಕ್ಕೆ 100 ಸುಳ್ಳು. ನಾನು ಸೋಮವಾರ ಸ್ಟೇಷನ್ಗೆ ಹೋಗಿ ಎಲ್ಲ ಮಾಹಿತಿಯನ್ನು ಕೊಡ್ತಿದ್ದೆ. ನನಗೆ ಒಂದು 3-4 ತಿಂಗಳ ಮುಂಚೆ ನಮ್ಮ ಮನೆಯಲ್ಲಿ ಬಂದು ನಾನು ಈ ಥರ ಸಮಾಜ ಸೇವಕಿ ಅಂತೇಳಿ ಪರಿಚಯ ಮಾಡ್ಕೊಂಡಿದ್ದವರು. ಆಮೇಲೆ ಅವರು ಒಂದು 20-22 ದಿವಸ ಒಂದು 2-3 ಸತಿ ಬಂದರು ನಮ್ಮ ಮನೆಗೆ. ಅಷ್ಟು ಬಿಟ್ಟರೆ ಒಡವೆ ವಿಷಯ ನನಗೆ ಗೊತ್ತೇ ಇಲ್ಲ. ನನಗೆ ನೆನ್ನೆನೇ ಗೊತ್ತಾಗಿದ್ದು ಅವ್ರು ಒಡವೆ ತಗೊಂಡಿರೋದು, ಅವ್ರು ನಮ್ಮ ಒಡವೆ ಅಂಗಡಿಗೆ ಮೋಸ ಮಾಡಿರೋದು ಅಂತ. ಆ ಒಡವೆ ಅಂಗಡಿಯವರು ಇವರು ಕೊಟ್ಟಿರೋ ವಿಷಯ ನನ್ನ ಗಮನಕ್ಕೂ ತರಿಲ್ಲ. ಆಮೇಲೆ ರಾತ್ರಿ ಫೋನ್ ಮಾಡಿದಾಗ ಒಡವೆ ಇಷ್ಟು ಕೊಟ್ಬಿಟ್ಟಿದ್ದೀವಿ, ಏನು ಮಾಡೋದು ಹಂಗೆ ಹಿಂಗೆ ಅಂತೇಳಿ ಅವರು ನಂಗೆ ತಿಳಿಸಿದ್ರು. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹಿಂಗೆಲ್ಲ ಆಗೈತೆ ಸರ್ ಅಂತ. ಆಯಿತು, ಒಳ್ಳೇದಾದಿತ್ತು ಬಿಡಪ್ಪ ಅಂತ ಹೇಳಿದ್ದೀನಿ. ಬಟ್ ಈ ನಂತರನೇ VIP ಸುಮಾರು ಜನಕ್ಕೆ ಆಕೆ ಪರಿಚಯ ಮಾಡ್ಕೊಂಡು ಅವ್ರ ಹೆಸರುಗಳೆಲ್ಲ ಹೇಳಿ ದುರ್ಬಳಕೆ ಮಾಡ್ಕೊಂಡಿರೋದು ನಿನ್ನೆಯಿಂದ ನನಗೂ ಕೂಡ ಗೊತ್ತಾಗೈತೆ. ಬಂಗಾರದ ಬಗ್ಗೆ ನನ್ನ ಹತ್ರ ಹುಡುಗಿ ಪ್ರಸ್ತಾಪ ಮಾಡೇ ಇಲ್ಲ ಯಾವತ್ತೂ. ಬಂಗಾರ ವ್ಯಾಪಾರ, ಬಂಗಾರ ತಗೊಳೋದೆಲ್ಲ ಮೋಸ್ಟ್ಲಿ ಚೀಟರ್ ಇರಬೇಕು. ನಮ್ಮನ್ನು ಈ ಥರ ಸುಳ್ಳು ನಮಗೆಲ್ಲ ನಮ್ಮ ಹತ್ರ ಮಾಹಿತಿನೇ ಇಲ್ಲ. ಬಂಗಾರದ ಗೋಲ್ಡ್ ವಿಷಯದ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದು ನಂಗೆ ನೆನ್ನೆನೇ ಗೊತ್ತಾಗಿದೆ. ಆಕೆ ಬಂಗಾರ ತಗೊಂಡವಳೆ, ಹಿಂಗೆ ಮಾಡೋಳೆ ಅಂತ ಆರೋಪ ಬಂದು ನೆನ್ನೆನೇ ಈ ಥರ ವಿಷಯ ಆಗೈತೆ ಅಂತೇಳಿ ಅದು 100ಕ್ಕೆ 100 ಸುಳ್ಳು. ನಾನು ಸೋಮವಾರ ಸ್ಟೇಷನ್ಗೆ ಹೋಗಿ ಎಲ್ಲ ಮಾಹಿತಿಯನ್ನು ಸ್ಟೇಷನಿಂದ ಈ ಥರ ವಿಷಯ ಆಗೈತೆ ಅಂತೇಳಿ ಅದು 100ಕ್ಕೆ 100 ಸುಳ್ಳು. ನಾನು ಸೋಮವಾರ ಸ್ಟೇಷನ್ಗೆ ಹೋಗಿ ಎಲ್ಲ ಮಾಹಿತಿಯನ್ನು ಕೊಡ್ತಿದ್ದೆ. ನನಗೆ ಒಂದು 3-4 ತಿಂಗಳ ಮುಂಚೆ ನಮ್ಮ ಮನೆಯಲ್ಲಿ ಬಂದು ನಾನು ಈ ಥರ ಸಮಾಜ ಸೇವಕಿ ಅಂತೇಳಿ ಪರಿಚಯ ಮಾಡ್ಕೊಂಡಿದ್ದವರು. ಆಮೇಲೆ ಅವರು ಒಂದು 20-22 ದಿವಸ ಒಂದು 2-3 ಸತಿ ಬಂದರು ನಮ್ಮ ಮನೆಗೆ. ಅಷ್ಟು ಬಿಟ್ಟರೆ ಒಡವೆ ವಿಷಯ ನನಗೆ ಗೊತ್ತೇ ಇಲ್ಲ. ನನಗೆ ನೆನ್ನೆನೇ ಗೊತ್ತಾಗಿದ್ದು ಅವ್ರು ಒಡವೆ ತಗೊಂಡಿರೋದು, ಅವ್ರು ನಮ್ಮ ಒಡವೆ ಅಂಗಡಿಗೆ ಮೋಸ ಮಾಡಿರೋದು ಅಂತ. ಆ ಒಡವೆ ಅಂಗಡಿಯವರು ಇವರು ಕೊಟ್ಟಿರೋ ವಿಷಯ ನನ್ನ ಗಮನಕ್ಕೂ ತರಿಲ್ಲ. ಆಮೇಲೆ ರಾತ್ರಿ ಫೋನ್ ಮಾಡಿದಾಗ ಒಡವೆ ಇಷ್ಟು ಕೊಟ್ಬಿಟ್ಟಿದ್ದೀವಿ, ಏನು ಮಾಡೋದು ಹಂಗೆ ಹಿಂಗೆ ಅಂತೇಳಿ ಅವರು ನಂಗೆ ತಿಳಿಸಿದ್ರು. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹಿಂಗೆಲ್ಲ ಆಗೈತೆ ಸರ್ ಅಂತ. ಆಯಿತು, ಒಳ್ಳೇದಾದಿತ್ತು ಬಿಡಪ್ಪ ಅಂತ ಹೇಳಿದ್ದೀನಿ. ಬಟ್ ಈ ನಂತರನೇ VIP ಸುಮಾರು ಜನಕ್ಕೆ ಆಕೆ ಪರಿಚಯ ಮಾಡ್ಕೊಂಡು ಅವ್ರ ಹೆಸರುಗಳೆಲ್ಲ ಹೇಳಿ ದುರ್ಬಳಕೆ ಮಾಡ್ಕೊಂಡಿರೋದು ನಿನ್ನೆಯಿಂದ ನನಗೂ ಕೂಡ ಗೊತ್ತಾಗೈತೆ. ಸ್ಟೇಷನಿಂದ ಈ ಥರ ವಿಷಯ ಆಗೈತೆ ಅಂತೇಳಿ ಅದು 100ಕ್ಕೆ 100 ಸುಳ್ಳು. ನಾನು ಸೋಮವಾರ ಸ್ಟೇಷನ್ಗೆ ಹೋಗಿ ಎಲ್ಲ ಮಾಹಿತಿಯನ್ನು ಕೊಡ್ತಿದ್ದೆ. ನನಗೆ ಒಂದು 3-4 ತಿಂಗಳ ಮುಂಚೆ